ನಮಸ್ಕಾರ ಸ್ನೇಹಿತರೆ, ಹೊಂಗಿರಣ ರೂಟ್ಸಿಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಟೇಸ್ಟಿಯಾದ ಹೋಟೆಲ್ ಸ್ಟೈಲಿನ ಶೇಜ್ವಾನ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 20 ಬ್ಯಾಡಗಿ ಮೆಣಸಿನಕಾಯನ್ನು ತಗೊಂಡು ಅದರ ತೊಟ್ಟನ್ನು ಕಟ್ ಮಾಡಿ ಅದರೊಳಗಡೆ ಇರೋವಂಥ ಬೀಜನೆಲ್ಲ ಚೆನ್ನಾಗಿ ತೆಕ್ಕೋಬೇಕು. ಬೀಜ ತೆಗೆದಿರೋ ಬ್ಯಾಡಗಿ ಮೆಣಸಿನಕಾಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದರೊಳಗಡೆಗೆ ಬಿಸಿ ನೀರನ್ನು ಹಾಕಿ 1 ಅವರು ಹಾಗೆ ನೆನೆ ಹಾಕಿ ಇಡಬೇಕು. ಇಲ್ಲಿ ನಾನು ನೆನೆಸಿಟ್ಟಿರೋಂತಹ ಬ್ಯಾಡಗಿ ಮೆಣಸಿನಕಾಯನ್ನು 1 ಅವರ್ ಆದಮೇಲೆ ರುಬ್ಬಿ ಇಟ್ಕೊಂಡಿದ್ದೀನಿ. ಚಟ್ನಿ ಮಾಡೋಕ್ಕೆ ನನಗೆ ರುಬ್ಬಿರೋ ಮಿಶ್ರಣ, ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಸಾಂಬಾರು ಸೊಪ್ಪನ್ನು ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ಟವನ್ನು ಹಚ್ಚಿ ನಾನಿಲ್ಲಿ ಗಾಣದಲ್ಲಿ ಮಾಡಿರುವಂತಹ ಕಡಲೆಕಾಯಿ ಎಣ್ಣೆಯನ್ನು ಒಂದು 3 ರಿಂದ 4 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅನಾನಸು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಬಾಡಿಸಿದ ನಂತರ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಸಮೇತ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ನೋಡಿ ಹೇಗೆ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ ಅಂತ. ಈ ಥರ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯನ್ನು ನುಣ್ಣಗೆ ರುಬ್ಕೊಂಡು ಅದನ್ನು ನಾನು ಕಡಾಯಿಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಶೇಜ್ವಾನ್ ಚಟ್ನಿ ಯಾವಾಗಲೂ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು 1 ಟೇಬಲ್ ಸ್ಪೂನ್ ಟೊಮೊಟೊ ಸಾಸ್, 1 ಟೇಬಲ್ ಸ್ಪೂನ್ ಸೋಯಾ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಶೇಜ್ವಾನ್ ಚಟ್ನಿ ಸ್ವಲ್ಪ ಸ್ವೀಟು ಖಾರ ಇರುತ್ತಲ್ವ, ಅದಕ್ಕೋಸ್ಕರ ನಾನು 2 ರಿಂದ 3 ಸ್ಪೂನು ಸಕ್ಕರೆಯನ್ನು ಹಾಕಿ ಕೊನೆಯಲ್ಲಿ 1 ಹೋಳು ಪೂರ್ತಿ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನಾನಿಲ್ಲಿ ವಿನೆಗರನ್ನು ಬಳಸ್ತಾ ಇಲ್ಲ, ಬರೀ ನಿಂಬೆಹಣ್ಣನ್ನು ಮಾತ್ರ ಬಳಸ್ತಾ ಇದ್ದೀನಿ. ಶೇಜ್ವಾನ್ ಚಟ್ನಿಯನ್ನು ಚೆನ್ನಾಗಿ ಕುದಿ ಬರೋ ಥರ ಚೆನ್ನಾಗಿ ಕುದಿಸಿದ್ರೆ ಅದು ನಾವು 1 ತಿಂಗಳು ತನಕ ಹಾಗೆ ಇಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಇವತ್ತು ಶೇಜ್ವಾನ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ರುಚಿಕರ ಶೇಜ್ವಾನ್ ಚಟ್ನಿಯನ್ನು ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಬೋದು. ಧನ್ಯವಾದಗಳು.